ಒಂದು ವಿಧಾನಸಭೆ ಇಡೀ ರಾಜ್ಯದ ಸಮಗ್ರ ಅಭಿವೃದ್ಧಿಯ ಚಿಂತನೆಗಳನ್ನು ಮಾಡಬೇಕಾಗ್ತದೆ. ಬಟ್ ಆದ್ಯತೆ ಉತ್ತರ ಕರ್ನಾಟಕ ಬಗ್ಗೆ ಇಂಡಿ ಪ್ರತ್ಯೇಕ ಜಿಲ್ಲೆ ಕುರಿತು ನೀವು ಹಲವಾರು ಬಾರಿ ಧ್ವನಿ ಎತ್ತಿದ್ರಿ. ಈ ಅಧಿವೇಶನದಲ್ಲಿ ಏನೋ ಧ್ವನಿ ಎತ್ತಿರ ಅಥವಾ ಇಂಡಿ ಪ್ರತ್ಯೇಕ ಜಿಲ್ಲೆಗೆ ನಿಮ್ಮ ಮುಂದೆ ನಾನು ಇಂಡಿ ಜಿಲ್ಲೆ ಪ್ರಾರಂಭದಲ್ಲಿ ಹೇಳಿದ್ದೀನಿ, ಅದಕ್ಕೆ ಕಾಲಾವಧಿ ನಿಗದಿ ಇಲ್ಲ. ಆದ್ರೆ ಜಿಲ್ಲೆ ಮಾಡತಕ್ಕಂಥ ವಾತಾವರಣ ಕರ್ನಾಟಕದಲ್ಲಿ ನಿರ್ಮಾಣ ಆದಾಗ ನಮಗೆ ಆದ್ಯತೆ ಕೊಡ್ರಿ ಅಂತ ನಾನು ಸರ್ಕಾರಕ್ಕೆ ಮನವಿ ಮಾಡಿದ್ರು. ಸರ್ಕಾರ ಅದನ್ನು ಸಕಾರಾತ್ಮಕವಾಗಿ ಸ್ಪಂದಿಸಿದೆ. ನಾನು ಆಶಾಭಾವನೆಯನ್ನು ಇಟ್ಕೊಂಡಿದ್ದೀನಿ. ಎಂದು ಕರ್ನಾಟಕದಲ್ಲಿ ಹೊಸ ಜಿಲ್ಲೆಗಳ ರಚನೆ ಆಗ್ತವೆ ಅಂತ ನಮ್ಮ ಇಂಡಿ ಅದರೊಳಗೆ ಇದ್ದೇ ಇರ್ತದೆ. ಯಾಕೆ ಇಂಡಿ ಪ್ರತ್ಯೇಕ ಆಗಲಿ ನಿಮಗೆ ಹೇಳ್ಬಿಡ್ತೀನಿ. ಭಾರತ ದೇಶದೊಳಗೆ ಅನೇಕ ರಾಜ್ಯಗಳು. ರಾಜಸ್ಥಾನ ನಮ್ಗಿಂತ ಸಣ್ಣ ರಾಜ್ಯ. 224 ವಿಧಾನಸಭಾ ಕ್ಷೇತ್ರ ನಮ್ಮ ಇದ್ರೆ 201 ವಿಧಾನಸಭಾ ಕ್ಷೇತ್ರ ಇರ್ತಕ್ಕಂಥದ್ದು ರಾಜಸ್ಥಾನ. ಅಲ್ಲಿ 50 ಜಿಲ್ಲೆಗಳು. ಎಷ್ಟು ಸಣ್ಣ ಜಿಲ್ಲೆಗಳಾಗ್ತವೆ, ಡೆವಲಪ್ಮೆಂಟ್ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಅಧಿಕಾರಿಗಳ ವಿಶೇಷ ಆದ್ಯತೆಯನ್ನಾಗ್ತದೆ. ಅದಕ್ಕಾಗಿ ನಾನು ಅದಿಟ್ಟಿದ್ದೆ. ಆಮೇಲೆ ನಮ್ಮ ಭಾಗದ ಜನರ ಅಪೇಕ್ಷೆ ಇದೆ. ಇವತ್ತು ನಿಮ್ಗೆ ಹೇಳ್ಬಿಡ್ತೀನಿ, ಅಖಂಡ ಜಿಲ್ಲೆಗಳನ್ನು 2ರಿಂದ 3 ಉದಾಹರಣೆ ಅದು. ನೀವು ಧಾರವಾಡಕ್ಕೆ ಹೋದ್ರಿ ಅಂದ್ರೆ ಗದಗ ಹಾವೇರಿ ಆಗಿದೆ, ಬಿಜಾಪುರ ಬಾಗಲಕೋಟೆ ಆಗಿದೆ, ಇಂಡಿ ಒಂದಾಗಲಿ. ಆಮೇಲೆ ಇಂಡಿ ಸಬ್ ಡಿವಿಷನ್ ಬ್ರಿಟಿಷರ ಕಾಲದಿಂದ, ಈಗಿನಿಂದಲ್ಲ, ಬ್ರಿಟಿಷರ ಕಾಲದಿಂದ ಅದಕ್ಕೆ ತನ್ನದೇ ಆದಂಥ ಒಂದು ರೆವಿನ್ಯೂ ಡಿವಿಷನ್ ಅದ. ಆಮೇಲೆ ಬಾರ್ಡರ್ ಏರಿಯಾ ಇದೆ, ಗಡಿ ಅಭಿವೃದ್ಧಿ ಅದಾವ, ಅನೇಕ ಸಮಸ್ಯೆಗಳದಾವ. ಆ ಎಲ್ಲ ವಿಚಾರಗಳಿಗೆ ಒಂದು ಜಿಲ್ಲಾಡಳಿತ ಅಲ್ಲಿ ಆಯಿತು ಅಂದ್ರೆ ಅನುಕೂಲ ಆಗ್ತದೆ. ನಾವು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದ್ದೇವೆ. ನಾನು ಗೆದ್ದ 13ನೇ ಗೆದ್ದಿನ ಕೇಳಿಲ್ಲ, ಆದ್ರೆ 18ರಷ್ಟಿಗೆ ನಾನು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದ್ದೆ. ಯಾವುದೇ ಜಿಲ್ಲೆಯಲ್ಲಿ ಇರಲಾರ್ದಂಥ ಒಂದು DC ಆಫೀಸ್ ಹೆಂಗದ ಮಿನಿ ವಿಧಾನಸಭಾ ನೀವು ಬಂದು ನೋಡ್ಬೋದು. ನಮ್ಮಲ್ಲಿ DC ಆಫೀಸ್ ಆಗ್ಲಿಕ್ಕೆ ಅದನೂ ಇಲ್ಲ. ಆಮೇಲೆ ಕೃಷಿ DD2 ಆಫೀಸ್, ರೆವಿನ್ಯೂ ಸಬ್ ಡಿವಿಷನ್ ನಮ್ದು ಟ್ರೀಟ್ ಆಗ್ತದೆ. ರೈಲ್ವೆ ಬ್ರಾಡ್ಗೇಜ್ ಇದೆ, ನ್ಯಾಷನಲ್ ಹೈವೇಸ್ ಅದಾವ, ಲಿಂಬೆ ಅಭಿವೃದ್ಧಿ ಮಂಡಳಿ ಸ್ಟೇಟ್ ಲೆವೆಲ್ ಬೋರ್ಡ್ ಇದೆ. ಸೊ ಶೈಕ್ಷಣಿಕ ಪ್ರಗತಿಯಲ್ಲಿ ಕಂಡದೆ. ಕೃಷಿ ವಿಜ್ಞಾನ ಕೇಂದ್ರ ಮಾಡಿದ್ದೀವಿ. ಅನೇಕ ರಂಗದಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಇರೋದ್ರಿಂದ ಜಿಲ್ಲೆ ನೀವು ಬೇರೆ ಕಡೆ ನಾನು ನೋಡ್ತೀನಿ ಹೊಸ ತಾಲೂಕುಗಳ ರಚನೆ ಆಗಿದೆ. ರೆವಿನ್ಯೂ ಅಂಡ್ RDP ಬಿಟ್ಟರೆ ಬೇರೆ ಆಫೀಸ್ಗಳು ಸ್ಥಾಪನೆ ಆಗಿಲ್ಲ. ಎಷ್ಟು ದಿವಸ ಆಯ್ತು ಹೊಸ ತಾಲೂಕುಗಳ ರಚನೆ ಆಗಿ. ಸೊ ನಾನು ಅದನ್ನ ತ್ವರಿತವಾಗಿ ನಾಳೆ ಮಾಡಿರಿ ಅಂತ ಹೇಳಂಗಿಲ್ಲ. ಆದ್ರೆ ಎಂದು ಮಾಡ್ತೀರಿ ಬೇರೆ ಹೊಸ ತಾಲೂಕು ಆದವ್ರ ಬಗ್ಗೆ ನಮ್ಮ ಸರ್ಕಾರ ಮನವಿ ಅಂತ ಅವುಗಳಿಗೂ ಸ್ಟೇಟಸ್ ಕೊಡಿ. ಸುಮ್ಮನೆ ನಮ್ಮ ರಾಜಕೀಯ ಕಾರಣಕ್ಕಾಗಿ ಜಿಲ್ಲಾ ಕೇಂದ್ರಗಳಾಗಲಿ ತಾಲೂಕಾ ಕೇಂದ್ರಗಳಾಗಲಿ ಅಂತಲ್ಲ, ಅದನ್ನ ಆದ ಬಳಿಕ ಅದಕ್ಕೆಲ್ಲ ಅವಕಾಶಗಳು ಸಿಗಬೇಕು, ಜನರಿಗೆ ಅವಕಾಶಗಳ ಲಭ್ಯತೆ ಇರಬೇಕು. ಸೊ ನಾವಿವತ್ತು ಕಂದಾಯ ಭವನ ನೀವು ನೋಡ್ಬೋದು ಯಾವ ರೀತಿ ವಾತಾವರಣ ಸೃಷ್ಟಿ ಮಾಡಿದೀವಿ. ಮೆಗಾ ಮಾರ್ಕೆಟ್ ಹೆಂಗಾಗಲಿಕ್ಕತ್ತದ. ನೀವು ಇಂಡಿಗೆ ಬಂದ್ರೆ ಅಂದ್ರೆ ಸುಮ್ಮನೆ ಡೆವಲಪ್ಮೆಂಟ್ ಗೊತ್ತಾಗ್ತದೆ. ನಾವೊಂದು ಹೇಳಿ ರಸ್ತೆ ಒಳಗೆ ಒಂದನ್ನ ಸ್ವಲ್ಪ ಅದನ್ನು ಈ ಅವಧಿ ಮುಗಿದ್ರೆ ಕಂಪ್ಲೀಟ್ ಮಾಡ್ತೇವೆ. ನೀವು ಅಲ್ಲೇ ಕೆಲವು ರಸ್ತೆ ನೀವು ಸ್ಟೇಷನ್ ರೋಡಿಗೆ ಹೋಗ್ರಿ ಹೆಂಗೆ ಅನಿಸ್ತದ ನೋಡಿ. ನೀವು ಜಸ್ಟ್ ಮೆಟ್ರೋಪಾಲಿಯನ್ ಸಿಟಿ ಒಳಗೆ ಇರ್ತಕ್ಕಂಥ ರೋಡ್ ವಾತಾವರಣ ಮಾಡಿದೀವಿ, ಸ್ಟ್ರೀಟ್ ಲೈಟ್ ವಾತಾವರಣ ಮಾಡಿದೀವಿ. ಸೊ ಜಸ್ಟ್ ಕಮ್ ಅಂಡ್ ಸಿ ಆಲ್ ದೋಸ್ ಥಿಂಗ್ಸ್.